ಇವತ್ತು ಆಕ್ಚುಲಿ ದೇವತೆ ಒಳ್ಳೆ ಮೂಡಲ್ಲಿದ್ದಾಳೆ. ಒಳ್ಳೆ ಮೂಡ. ಸೊ ಏನಾದ್ರೂ ಬೇರೆ ವರ ಕೇಳೋದಿದ್ರೆ ಕೇಳ್ಬೋದು, ನಾವು ತೀರ್ಸೋಕೆ ಟ್ರೈ ಮಾಡೋಣ. ಹಂಗಂತ್ಯ ಆಸೆ ಇದ್ರೆ ತೀರಿಸ್ತೀಯಾ? ಅದು ರುಕು. ಕೃಷ್ಣ ಬೇಡ ನೋಡು. ಏನ ತಾನು ಹೇಳಿದ್ದು, ಇರೋದು ಒಂದೇ ಒಂದು ಆಸೆ, ಅದೊಂದು ತೀರಿಸು. ಈ ಭಕ್ತಂಗೆ ಆಸೆನ ಈಡೇರಿಸಲ್ವಾ? ಹೇಯ್ ಪೆದ್ದಂತರ ಏನೇನೋ ಕೇಳಿದ್ರೆ ಮೂತಿ ಮೇಲೆ ಬಾರಿಸ್ಬಿಡ್ತೀನಿ. ಈ ಥರ ಪೆದ್ ಈ ಥರ ಏನಾನ ಅರ್ಥ ಮಾಡ್ಕೊಂಡು ನಾನು ಮುಖದ ಮೇಲೆ ಬರ್ಸ್ಬಿಡ್ತೀನಿ. 15,000 ಕಣೆ ನಮ್ಮಪ್ಪ ನನಗೆ ಸಂಬಳ ಕೊಟ್ಟಿರೋದು, ನಾನು ಕಷ್ಟಪಟ್ಟು ದುಡ್ದಿರೋದು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ ದುಡ್ಡನ್ನ ನನ್ನ ಮೇಲೆ ಖರ್ಚು ಮಾಡೋದಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ಮತ್ತೆ ಇನ್ನೇನು ಮಾಡಬೇಕು ಅಂತಿದ್ಯಾ? ಒಂದು ಪ್ಲ್ಯಾನ್ ಇದೆ. ನನಗೆ ಬಂದಿರೋ ಸಂಬಳದಲ್ಲಿ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಒಂದು ಗಿಫ್ಟ್ ಕೊಡ್ಸೋಣ ಅಂತಿದ್ದೀನಿ. ಅದಕ್ಕೆ ನಿನ್ನ ಸಹಾಯ ಬೇಕು. ದಯವಿಟ್ಟು ನೀನು ನನಗೆ ಹೆಲ್ಪ್ ಮಾಡಬೇಕು. ಹಲೋ ತಂದೆ, ನನಗೆ ಆಫೀಸಲ್ಲಿ ಬೇಜಾನ್ ಕೆಲಸ ಇದೆಯಪ್ಪ. ಏಯ್ ಪ್ಲೀಸ್ ಕಣೆ ಬಾರೆ. ಎಲ್ಲ ಬಿಟ್ಬಿಟ್ಟು ಹೇಗೋ ಬರ್ಲಿ? ಎಲ್ಲ ಬಿಟ್ಬಿಟ್ಟು ಹೇಗೆ ಬರಲಿ ಅಂದರೆ ನಾನು ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ, ಏನೂ ಆಗಲ್ಲ. ಬಾ ಒಂದು ಸ್ವಲ್ಪ ಹೆಲ್ಪ್ ಮಾಡು. ಕೃಷ್ಣ ಲೆಡ್ಜರ್ಗಳು ಇನ್ನೂ ಬಾಕಿ ಇದೆ ಕಣೋ. ಏಪ್ರಿಲ್ ತಿಂಗಳದ್ದು ಇನ್ನೂ ಮುಟ್ಟೇ ಇಲ್ಲ ನಾನು. ನೀನು ಮುಟ್ಲಿಲ್ಲ ಅಂದರೆ ಮಾರ್ಚ್ ಏನು ಏಪ್ರಿಲ್ ಆಗ್ಬಿಡತ್ತಾ? ಬಾರೆ, ನಿಮ್ಗೆ ಕಮಿಷನ್ ಕೊಡ್ತೀನಿ. ಬಾರೆ ಕೃಷ್ಣ. ಬಾರೆ ಕೃಷ್ಣ. ಹೆಂಗೆ ನಾವ್ ಇಲ್ಯಾಕೋ ಬಂದಿದೀವಿ? ಇಲ್ಲೇನು ಮಾಡ್ತೀವಿ ಅಂದರೆ ಶಾಪಿಂಗು. ಇಲ್ಲ. ಹೌದಾ ಓಲಿಯಾ? ನೋಡೋ, ಇಲ್ಲಿ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಸಿಗುತ್ತಾ. ಹೆಣ್ಮಕ್ಳಿಗೆ ಸಾರಿ, ಗಂಡು ಮಕ್ಳಿಗೆ ಶರ್ಟು ಪ್ಯಾಂಟು. ಒಂದೇ ಅವರಲ್ಲಿ ಶಾಪಿಂಗ್ ಮಾಡಿಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಮನೆಗೆ ಹೋಗಿ ಹಾಚ್ಕೊಳ್ಳೋದೆ. ಹೆಂಗೆ ಐಡಿಯಾ? ನೀನಿದೆಯಲ್ಲ ನಂಬರ್ 1 ಹೈ ಕ್ಲಾಸ್ ಪೆದ್ ನನ್ನ ಮಗ. ಲೇ ಸಂಬಳ ಬಂದಿರೋ ಮೊದಲನೇ ದಿನನೇ ನಿಂದಾನೆ. ಈ ಥರ ಎಲ್ಲ ಮಾತಾಡಿದ್ರೆ ಕೃಷ್ಣನ್ಗೆ ನೋವಾಗತ್ತೆ ಅನ್ನೋ ಅರಿವಿ ಕೂಡ ಇಲ್ವಾ ನಿನಗೆ? ಲೋ ಪೆದ್ದ, ಒಂದು ಸಿಲ್ಕ್ ಸೀರೆಗೆ ಎಷ್ಟು ರೇಟ್ ಇರುತ್ತೆ ಅಂತ ಗೊತ್ತಾ? ಏನು ಮಹಾ ಎಷ್ಟಿರುತ್ತೆ? ಸ್ವಲ್ಪ ಅದು ಇದು ಡಿಸ್ಕೌಂಟ್ ಹಾಕ್ಸ್ಕೊಂಡು ಕಮ್ಮಿ ಮಾಡ್ಕೊಂಡು ತಗೊಂಡೋದ್ರೆ ಆಗುತ್ತೆ. ಚೌಕಾಸಿ ಮಾಡೋದು ಗೊತ್ತಿರ್ಬೇಕಷ್ಟೇ. ಮಿನಿಮಮ್ 15,000. ನಿನ್ನ ಸಂಬಳ ಎಷ್ಟು ಹೇಳು? 15,000. ನೀನು ಗಿಫ್ಟ್ ಕೊಡ್ಬೇಕಾಗಿರೋ ಜನ ಎಷ್ಟು ಹೇಳು? ನಮ್ಮ ಯಶು ಡಾರ್ಲಿಂಗು, ಆಮೇಲೆ ವಿನಿ, ನಮ್ಮ ಅಣ್ತಮ್ಮ ಭರತ, ಆಮೇಲೆ ಅತ್ತಿಗೆ, ನಮ್ಮಪ್ಪ ಮತ್ತು ಅಮ್ಮ. 6 ಜನ. ಒಂದು ಸೀರೆಗೆ ನೀನು 15,000 ಖರ್ಚು ಮಾಡಿಬಿಟ್ರೆ ಮಿಗ್ದವ್ರಿಗೆಲ್ಲ ಏನೋ ತೆಂಗಿನಕಾಯಿ ಚಿಪ್ ಕೊಡ್ತೀಯಾ? ಚೌಕಾಸಿ ಏನು ನಡೆಯಲ್ಲ ಅಂತೀಯ? ಈಗೇನು ಮಾಡೋಣ? ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಇರೋ ಜಾಗ ಕರ್ಕೊಂಡು ಹೋಗ್ತೀನಿ. ಇದೊಂಥರ ಮಿಡಲ್ ಕ್ಲಾಸ್ ಜನಕ್ಕೆ ಸ್ವರ್ಗ ಅಂತ ಹೇಳ್ಬೋದು. ಫಾಲೋ. ಅಲ್ಲಲ್ಲ, ಇಷ್ಟು ದೊಡ್ಡ ಮಾಲಲ್ಲಿ ಡಿಸ್ಕೌಂಟ್ ಏನು ಸಿಗಲ್ವಾ? ನಿನಗೆ ಡಿಸ್ಕೌಂಟ್ ಕೊಡ್ಕೊಂಡು ಕುತ್ಕೊಂಡ್ರೆ ಪಾಪ ಅವರು ಬಾಡಿಗೆ ಹೆಂಗೆ ಕಟ್ತಾರಪ್ಪ? ಮೀಟ್ರು, ಇದೆಲ್ಲ ವಿಷಯ ಹೆಂಗೆ ಗೊತ್ತು ನಿನಗೆ? ಚಿಕ್ಕ ವಯಸ್ಸಿಂದನೂ ದುಡ್ಡನ್ನ ಲೆಕ್ಕಾಚಾರ ಹಾಕೊಂಡು ಬೆಳೆದಿರೋಳು ನಾನು. ನಮಗೆ ಇದೆಲ್ಲ ಕಾಮನ್ ಮ್ಯಾಟ್ರು. ಸರಿ ಬಾ. ಬಸ್, ನಿಮ್ಮ ಅಂಗಡಿಲಿ ಟಾಪ್ ಐಟಮ್ಸ್ ಏನಿದೆ, ಬೆಸ್ಟ್ ಮಾಲು ಏನಿದೆ ಎಲ್ಲ ತೆಗ್ದು ತೋರಿಸ್ತಾರೆ. ಸರಿ ಸರ್. ಯಾಕೆ? ಸ್ವಲ್ಪ ತೆಪ್ಪಗಿರು. ಅಣ್ಣ, 3 ಜನಕ್ಕೆ ಸೀರೆ ಬೇಕು. ಕಾಟನ್ ಸಿಲ್ಕ್ ಸೀರೆಗಳು ತೋರಿಸಿ. ಆಮೇಲೆ 2 ಶರ್ಟ್ಗಳು, 2 ಪ್ಯಾಂಟ್ಗಳು, 1 ಜೊತೆ ಪಂಚಶಲ್ಯ. ನಮ್ ಡಾನ್ಗಪ್ಪ ಸಕ್ಕದಾಗಿರ್ಬೇಕು. ಸಿಲ್ಕ್ ಪಂಚಶಲ್ಯ. ಬಜೆಟ್ ಅಲ್ಲೇ ತೋರಿಸಿ. ಸರಿ ಮೇಡಮ್, ತೋರಿಸ್ತೇನೆ. ಇದೇನಾ ಇವಾಗ ರನ್ನಿಂಗ್ ಕಲರ್? ಹೌದು ಮೇಡಮ್, ಇದೇ ರನ್ನಿಂಗ್ ಕಲರು. ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ. ಬೇರೆ ಕಲರ್ ಅಲ್ಲಿ ತೋರಿಸಿ. ಚೆನ್ನಾಗಿದೆ. ಇದನ್ನ ಪ್ಯಾಕ್ ಮಾಡಿ. ಸರ್, ನಿಮ್ಮ ವೈಫಿಗೆ ಏನು ಕೊಡ್ಸಲ್ವಾ? ನಮ್ಮ ಹತ್ರ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ. ರೀ, ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡಿದ್ದೀವಿ. ಇವಾಗ ಸೆಲೆಕ್ಟ್ ಮಾಡಿರೋದನ್ನ ಬಿಲ್ ಮಾಡಿಕೊಡಿ. ಕೃಷ್ಣ, ದುಡ್ಡು ಕೊಡು.
ಮಿಕ್ಕಿರೋದನ್ನ ನೀನು ಹಿಡ್ಕೊ, ಉಡಾಯಿಸ್ಬೇಡ, ಉಳಿತಾಯ ಮಾಡು, ಬೇಕಾಗುತ್ತೆ. ಬೇಕಾಗತ್ತೆ. ಇದೇನಿದು ಇಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ಟೆ? ಹೆಣ್ಮಕ್ಳ ಹತ್ರ ವಾದ ಮಾಡಬಾರ್ದು ಅಂತ ನಮ್ಮ ಹಿರಿಕರು ಹೇಳ್ಕೊಟ್ಟಿದ್ದಾರೆ, ಪಾಲಿಸ್ತಾ ಇದ್ದೀವಿ. ಓ, ಅದನ್ನು ತೋರಿಸಿ. ಎಲ್ಲೋದ ಇವನು? ಯಾವಾಗ್ಲೂ ಒಂದು ಇದೆ ಗೋಳಪ್ಪ, ಆ ಕಡೆ ಈ ಕಡೆ ನೋಡಂಗಿಲ್ಲ, ಅಷ್ಟೊತ್ತಲ್ಲಿ ಎಸ್ಕೇಪ್ ಆಗ್ಬಿಡ್ತಾರೆ. ಎಲ್ಲೋ ಹೋಗಿದ್ದೆ ನೀನು? ಗಾಳಿ ತಗೋಣ ಅಂತ ಹೋಗಿದೆ. ಅಂಗಡಿಲಿ ಎಸಿ ಇತ್ತು ತಾನೆ, ನಿನ್ಗೇನು ಹೊರಗೆ ಬಂದೇ ಗಾಳಿ ತಗೋಬೇಕಾ? ಅದು ಸೀರಿಯಸ್ ಮಿಲ್ಲು, ನನಗೆ ಆಗಲ್ಲ. ಬ್ಯಾಗೆಲ್ಲ ತಗೊಂಡ್ಯಾ? ಬಟ್ಟೆ ಥ್ಯಾಂಕ್ ಯು, ನಿನ್ನಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು, ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಹೇಳಿ ಹೊಟ್ಟೆ ತುಂಬಿಸ್ತೀಯೋ ಅಥವಾ ಊಟ ಗೀಟನು ಕೊಡಿಸ್ತೀಯೋ? ಬಾ. ಕೃಷ್ಣ, ಏನ್ ಬೇಕಿತ್ತೋ? ಕಾಫಿ ಬೇಕಿತ್ತಾ? ಏನಾಯ್ತು? ಯಶಮ್ಮ, ಇಷ್ಟು ವರ್ಷ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ನೀನು. ಹಸುವಾದಾಗ ಹೊತ್ತಿಲ್ಲದ ಹೊತ್ತಲ್ಲಿ ಊಟ ಬಡಿಸಿದ್ಯಾ, ತುತ್ತಾಕಿ ತಿನ್ನಿಸಿದ್ಯಾ. ನಾನೇನಾದ್ರು ತಪ್ಪು ಮಾಡಿದಾಗ ಅದಕ್ಕೆ ತ್ಯಾಪೆ ಹಾಕಿದ್ಯಾ, ಕಿವಿ ಹಿಂಡಿ ಬುದ್ಧಿ ಹೇಳಿದ್ಯಾ. ಇಷ್ಟು ವರ್ಷ ನನ್ನ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡಿದ್ಯಾ ಯಶು. ಆದರೆ ನಾನು ನಿನಗೋಸ್ಕರ ಏನೂ ಮಾಡಿಲ್ವಲ್ಲ ಅಂತ ನನ್ನ ಮನಸ್ಸಲ್ಲಿ ಯಾವಾಗಲೂ ಕೊಯ್ಯೋದು. ಏ ಕೃಷ್ಣ, ಆದರೆ ಇವಾಗ ಆ ಟೈಮ್ ಬಂತು ನೋಡಪ್ಪ, ನಿನಗೋಸ್ಕರ ಇದು ತಂದಿದ್ದೀನಿ. ದಿಸ್ ಈಸ್ ಫಾರ್ ಯು. ನಾನು ದುಡ್ದಿರೋ ಮೊದಲನೇ ಸಂಬಳದಿಂದ ತಂದಿರೋದು ನಿನಗೋಸ್ಕರ. ತಗೋ.